ಅಮ್ಮ ಒಂದು ಜೋಕ್ ಹೇಳಮ್ಮ. ಅಮ್ಮ ಮಕ್ಳಿಗೆ ರಜಾ ಬಿಟ್ಟಿದ್ದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರ ಮನೆಗೆ ಒಂದೊಂದು ದಿವಸ ಊಟಕ್ಕೆ ಕರ್ಕೊಂಡು ಹೋಗ್ಯಾರ. ಎಲ್ಲರ ಮನೆಗೆ ಊಟ ಮಾಡಿ ಬಂದೀವಿ. ನಂದೊಂದೇ ಬ್ಯಾಲೆನ್ಸ್ ಇರೋದು. ನಾನು ಇವತ್ತೆಲ್ಲರ ಮಧ್ಯಾಹ್ನ ಊಟಕ್ಕೆ ಕರ್ಕೊಂಬರ್ತೀನಿ. ನಿನ್ನ ಸೊಸಿ ಜಾಣಿ ಅಂತೀಯಲ್ಲ, ಒಳ್ಳೆ ಅಡುಗೆ ಮಾಡಿ ಬಡಿಸ್ಲಿ ಎಲ್ಲರಿಗೂ. ನಿನ್ಗೆ 5,000, ನಿನ್ನ ಸೊಸಿಗೆ 5,000 ಕೊಡ್ತೀನಿ. ಸರಿ ಕರ್ಕೊಂಡು ಬರ್ರಿ, ಎಲ್ಲರಿಗೂ ಬಡಿಸ್ತೀನಿ. 5 ನಿಮಿಷಕ್ಕೆ ಕರ್ಕೊಂಡು ಬರ್ರಿ, 10 ನಿಮಿಷಕ್ಕೆ ಕರ್ಕೊಂಬರ್ರಿ, ನಾನು ಬಡಿಸ್ತೀನಿ ಅಡುಗೆ ಮಾಡಿ. ಸರಿ ಕರ್ಕೊಂಡು ಬರ್ತೀನಿ. ಅಯ್ಯೋ ಏನೇ ಬಿಸಿಬೇಳೆ ಬಾತು, ರೈಸ್ ಬಾತು, ಕೇಸರಿ ಬಾತು, ಹೋಳಿಗೆ ಎಲ್ಲ ಎಷ್ಟು ಚೆನ್ನಾಗಿ ಬಡಿಸ್ದೆಯಲ್ಲ. ಸರಿ ಎಲ್ಲರಿಗೂ ಬೀಡ ಕೂಡ ತಗೊಡ್ತೀನಿ, ತಗೊಳ್ರಿ. ಪಾನ್ ಬೀಡ ಹಾಕ್ಕೊಂಡು ಹೋಗಿ. ಅವಾಗ ಗ್ರೇಟ್ ಕಣೆ ನೀನು, ಗ್ರೇಟ್. ನಿಮ್ಮ ಅಮ್ಮಗೆ ತಕ್ಕ ಸೊಸೆ ಆದಿ. ಸರಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನೀವು ಬರ್ರಿ. ಸರಿ 10,000 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, ಕೊಡ್ರಿ. ಅಯ್ಯೋ ಈಗ ನನ್ನ ಹತ್ರ 10,000 ರೂಪಾಯಿ ಇಲ್ಲ ಕಣೆ. ಅಯ್ಯೋ ನೀವೇ ಹೇಳಿದ್ರಲ್ರಿ ಇಷ್ಟೆಲ್ಲ ಅಡುಗೆ ಮಾಡಿ ಬಡಿಸಿದ್ರೆ ಅಂತ. ನಾವಿಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಯಾಕೆ ಮಾಡೋದು ಅಂತ ಎಲ್ಲ ಹೋಟ್ಲಿಗೆ ಆರ್ಡರ್ ಕೊಟ್ಟಿವಿ. ನಮ್ಗೆ 10,000 ರೂಪಾಯಿ ಕೊಡ್ರಿ, ನಾವು ಅವ್ರನ್ನೆಲ್ಲ ಒಯ್ದು ಕೊಡ್ಬೇಕು. ಅವ್ರು ಕೊಟ್ಟರೆ ನಮಗೀಗ ನಾವು ಬಿಲ್ ಕೊಡ್ಬೇಕು, ಅಲ್ಲಿ ಕೊಡ್ರಿ. ಅಯ್ಯೋ ನಿನ್ನ ಎಂಥ ಕೆಲಸ ಮಾಡೋದಿಲ್ಲ, ಈ ಬ್ಯಾಂಕಿಗೆ ಹೋಗಿ ತಗೊಂಬರ್ತೀನಿ. ನನಗೆ ಗೊತ್ತು ನೀವು ಬ್ಯಾಂಕಿಗೆ ತಂದು ಕೊಡ್ತೀರಿ ಅಂತ. ಮಾವನ ಹತ್ರ 10,000 ಇಸ್ಕೊಂಡು ನಾವು ಕೊಟ್ಟು ಎಲ್ಲ ಅಡುಗೆ ತಂದು ಬಡಿಸಿದ್ದೀವಿ. ನೀವು 10,000 ರೂಪಾಯಿ ಮಾವನ ಅಕೌಂಟಿಗೆ ಹಾಕಿರಿ. ಸರಿ ಕಣೆ, ನಂದೇ ತಪ್ಪಾಯಿತು. ಚೆನ್ನಾಗತ್ತು ನಮ್ಮ ಜೋಕ್.